ನನ್ನ ಸ್ನೇಹಿತ ಕಾಲ್ ಮಾಡಿ ಪಾಕಿಸ್ತಾನದ್ದು ಅಥವಾ ಅಫ್ಘಾನಿಸ್ತಾನದ್ದು ಬಜೆಟ್ನ ನಮ್ಮ ಸಿದ್ದರಾಮಯ್ಯ ಮಂಡನೆ ಮಾಡಿದ್ರು ಅಂತ ಹೇಳಿದ್ರೆ ನನಗೆ ಶಾಕ್ ಆಯಿತು. ಇದೇನಪ್ಪ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು 2026ರ ಬಜೆಟ್ನ ಮಂಡನೆ ಮಾಡಿದ್ರೆ ನನ್ನ ಸ್ನೇಹಿತ ಕರೆ ಮಾಡಿ ಪಾಕಿಸ್ತಾನದ್ದು ಅಫ್ಘಾನಿಸ್ತಾನದ್ದು ಅಂತ ಹೇಳಿದ. ಇದೇನು ನೋಡೋಣ ಅಂತ ಹೇಳಿದ್ರೆ ನೋಡ್ತಾ ಬನ್ನಿ, ಈ ಬಾರಿ ಬಜೆಟ್ನ ಮಂಡನೆಯಲ್ಲಿ ಒಂದು ಸಮುದಾಯದ ಓಲೈಕೆಯನ್ನು ನಮ್ಮ ಸಿದ್ದರಾಮಯ್ಯ ಅವರು ಯಾವ ರೀತಿ ಮಾಡಿದ್ದಾರೆ ಅಂತ. ಮೊದಲನೇದಾಗಿ ಅಲ್ಪಸಂಖ್ಯಾತರ ಶಾಲೆಗಳನ್ನು KPS ಮಾದರಿಯಲ್ಲಿ ಉನ್ನತೀಕರಣಕ್ಕೆ 1,000 ಕೋಟಿ ರೂಪಾಯಿ, ಅಲ್ಪಸಂಖ್ಯಾತರ ವಸತಿ ಶಾಲೆಗಳನ್ನು ಆರಂಭ, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ, ಅಲ್ಪಸಂಖ್ಯಾತ ಕಾಲೋನಿಗಳ ಮೂಲಸೌಕರ್ಯಕ್ಕೆ 100 ಕೋಟಿ ಮೀಸಲು, ಅಲ್ಪಸಂಖ್ಯಾತ ನಿರ್ಗತಿಕರಿಗೆ 2 ವೃದ್ಧಾಶ್ರಮ ಆರಂಭ, ಅಲ್ಪಸಂಖ್ಯಾತ ನಿರುದ್ಯೋಗಿಗಳಿಗೆ 3 ಲಕ್ಷ ರೂಪಾಯಿವರೆಗೂ ಸಹಾಯಧನ, ಅಲ್ಪಸಂಖ್ಯಾತ ಮಹಿಳೆಯರ ಸ್ವಉದ್ಯೋಗ ಪ್ರೋತ್ಸಾಹಕ್ಕೆ ಸೊಸೈಟಿ ಕೂಡ ಸ್ಥಾಪನೆ, ಹುಬ್ಬಳ್ಳಿ ಮತ್ತು ಕಲಬುರಗಿಯಲ್ಲಿ ಹಜ್ ಭವನ ನಿರ್ಮಾಣ, ಅಲ್ಪಸಂಖ್ಯಾತ ನಿಗಮದ ಸಾಲ ಬಡ್ಡಿ ಮನ್ನಾ, ಅಲ್ಪಸಂಖ್ಯಾತ ಉದ್ಯೋಗಸ್ಥೆ ಮಹಿಳೆಯರಿಗೆ 4 ಹಾಸ್ಟೆಲ್ಗಳು, ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ಭರ್ತಿ, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಖರೀದಿಗೆ 50,000 ರೂಪಾಯಿ, ವಕ್ ಆಸ್ತಿ ಅಭಿವೃದ್ಧಿಗೆ ಹಣವನ್ನು ಮೀಸಲು. ಇದಿಷ್ಟು ಸಹ ನಾವು ಯಾರು ಏನಂತ ಮಾತಾಡ್ತೀವಿ, ನಮ್ಮ ಮುಖ್ಯಮಂತ್ರಿಗಳಿಗೆ ಕನ್ನಡ ರಾಮಯ್ಯ ಅಂತ ನಾವು ಏನು ಹೇಳ್ತೀವಿ ಸಿದ್ದರಾಮಯ್ಯ ಅವರಿಗೆ, ಇವರು ಈ ಬಾರಿ ಒಂದು ಸಮುದಾಯದ ಓಲೈಕೆಗೆ ಕೊಟ್ಟಂತಹ ಬಜೆಟ್. ನಿಜಕ್ಕೂ ಇದು ಒಂದು ಸಮುದಾಯದ ಓಲೈಕೆ ರಾಜಕಾರಣ ಸರಿ ಇದೆಯಾ, ಅಥವಾ ಬೇರೆ ಧರ್ಮದವರು ಅಥವಾ ಬೇರೆ ಪಕ್ಷದವರು ಇವ್ರನ್ನ ಟೀಕೆ ಮಾಡೋದಕ್ಕೆ ಒಂದು ಆಹಾರ ಆಗಿರೋ ನಮ್ಮ ಸಿದ್ದರಾಮಯ್ಯ ಅವರು? ಇದು ಒಂದು ಸಮುದಾಯದ ಸ್ನೇಹಿ ಬಜೆಟ್.